ಎಷ್ಟೋ ಜನ ಏನಂತ ಹೇಳಿದ್ರೆ ಮುಖ ತೊಳೆದ್ಮೇಲೆ ಫೇಸ್ ವಾಶ್ ಆದ್ಮೇಲೆ ಇನ್ಯಾವುದೋ ಒಂದು ಕ್ರೀಮ್ ಹಚ್ಬೇಕು, ಇನ್ನೊಂದೇನೋ ಸೀರಮ್ ಹಚ್ಬೇಕು, ಅದಾದ್ಮೇಲೆ SPF ಇರೋಂಥ ಒಂದು ಸನ್ಸ್ಕ್ರೀಮ್ ಹಾಕುವ, ಅದಾದ್ಮೇಲೆ ಕ್ರೀಮ್ ಹಚ್ಬೇಕು, ಅದಾದ್ಮೇಲೆ ಪೌಡರ್ ಪ್ಯಾಡ್ ಮಾಡ್ಬೇಕು, ಇಷ್ಟೆಲ್ಲ ಪ್ರೋಸೆಸ್ ಇದೆ. ಅದೆಲ್ಲ ಮಾಡ್ಬೇಕಾ? ಖಂಡಿತ ಇಲ್ಲ, ಏನೂ ಬೇಕಾಗಿಲ್ಲ. ಸಿ ವಿ ಆರ್ ನಾಟ್ ಕೊರಿಯನ್ಸ್. ಇದು ಕೊರಿಯನ್ ವೈರಲ್ ಕೊರಿಯನ್ ಸ್ಕಿನ್ ಕೇರ್ 10 ಸ್ಟೆಪ್ ರೂಟೀನ್ಸ್ ಎಲ್ಲ. ವಿ ಆರ್ ನಾಟ್ ಕೊರಿಯನ್ಸ್, ವಿ ಆರ್ ಇಂಡಿಯನ್ಸ್, ಆಯ್ತಾ? ಸೊ ಈಗ ಸಪೋಸ್ ನಿಮ್ಮ ಹತ್ರ ಬೀಜ ಇದೆ, ಮಾವಿನ ಮರದಿದೆ, ಸೊ ಅದು ಏನು ಗಿಡ ಆಗತ್ತೆ. ಆ ಬೆಳ್ಳಿ ಅಂತದ್ದು ಬೀಜ ಹಾಕಿ ಅದಕ್ಕೆ ಗಿಡ ತರ ಆಗತ್ತೆ ಅಂತ ಅನ್ಕೊಂಡ್ರೆ ಚಾನ್ಸೇ ಇಲ್ಲಲ್ಲ. ಅದೇ ರೀತಿ ಅವರ್ ಜೀನ್, ಸೊ ವಿ ಕ್ಯಾನ್ ನಾಟ್ ಬಿ ಲೈಕ್ ಕೊರಿಯನ್ಸ್ ಬಿಕಾಸ್ ವಿ ಆರ್ ಇಂಡಿಯನ್ಸ್. ನಮ್ದು ಇಲ್ಲಿ ಏನಂತಾರೆ, ಎನ್ವೈರನ್ಮೆಂಟ್ ಡಿಫ್ರೆಂಟ್, ನಮ್ಮ ಸನ್ರೈಸ್ ಡಿಫ್ರೆಂಟ್, ನಮ್ಮ ಸ್ಕಿನ್ ಕಲರು ಟೈಪ್ ಎಲ್ಲ ಡಿಫ್ರೆಂಟ್. ಸೊ ಅದಕ್ಕೆ ನಾವು ಆ ಥರದ್ದು ಏನು ಬೇಕಾಗಿಲ್ಲ. ಬಟ್ ಏನು ಬೇಕು, ಫಸ್ಟು ಲೈಫ್ ಸ್ಟೈಲ್, ಆಹಾರ ಈಸ್ ವೆರಿ ಇಂಪಾರ್ಟೆಂಟ್. ಆಹಾರದಿಂದ ಏನು ನ್ಯೂಟ್ರಾಸ್ಯೂಟಿಕಲ್ಸ್ ನಮ್ಗೆ ಬರುತ್ತಲ್ವ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಫೇಸ್ ವಾಶ್. ಸೊ ಯೂಶ್ವಲಿ ಜನ ಅಂದ್ಕೊಳ್ತಾರೆ ಫೇಸ್ ಅಂದರೆ ತಿಕ್ಕಿ ತೊಳೆದ್ರೆ, ಎಷ್ಟು ಸಲ ತೊಳೆದ್ರೆ ಒಳ್ಳೆಯದು. ಹಂಗಲ್ಲ. ಸ್ಕಿನ್ನಲ್ಲಿ ಮೈಕ್ರೋಬಯೋಮ್ಸ್ ಅಂದರೆ ಮೈಕ್ರೋಫ್ಲೋರಾ ಇರುತ್ತೆ. ಸೊ ಏನಂದರೆ ಬ್ಯಾಕ್ಟೀರಿಯಾ. ನೀವು ಅಂತೀರ ಬ್ಯಾಕ್ಟೀರಿಯಾ ಮತ್ತೆ ಹೋಗ್ಬೇಕಲ್ಲ, ಬಟ್ ಬ್ಯಾಕ್ಟೀರಿಯಲ್ಲಿ 2 ರೀತಿ ಇರುತ್ತೆ, ಒಳ್ಳೆಯದು ಕೆಟ್ಟದ್ದು. ಸೊ ಒಳ್ಳೆ ಬ್ಯಾಕ್ಟೀರಿಯಾ ಈಸ್ ಲೈಕ್ ನಮ್ಮ ಸೈನ್ಯ, ಡಿಫೆನ್ಸ್. ಸೊ ಅದೇ ನೀವು ತೊಳ್ಕೊಂಡು ಎಲ್ಲ ತೆಗೆದ್ಬಿಟ್ರೆ ಸ್ಕಿನ್ ಡ್ರೈ ಆಗುತ್ತೆ, ಆಮೇಲೆ ನಿಮ್ಗೆ ಈ ಅಲರ್ಜಿ, ರಿಂಕ್ಲಿಂಗ್ ಆಗೋದು ಅದೆಲ್ಲ ಜಾಸ್ತಿ ಆಗುತ್ತೆ. ಸೊ ನಿಮ್ಮ ಫೇಸ್ ವಾಶಲ್ಲಿ ಪ್ರೋಬಯೋಟಿಕ್ ಅಂದರೆ ನಿಮ್ಮ ಮೈಕ್ರೋಬಯೋಮ್ನ ಕಾಪಾಡೋ ಅಂಥದ್ದು ಶಕ್ತಿ ಇದ್ದರೆ ತುಂಬ ಒಳ್ಳೆಯದು. ಆಮೇಲೆ ಫೇಸ್ ವಾಶ್ 2 ಸತಿ ಮಾಡಬೇಕು, 3 ಸತಿ, 4 ಸತಿ, 5 ಸಲ ಬೇಕಾಗಿಲ್ಲ.